ಬ್ರೋ ನಾವ್ ಇವಾಗ ಟೆಕ್ನಾಲಜಿ ಅಂತ ಇದೀವಲ್ಲ, ಬಟ್ ನಮ್ಮ ಈ ಭಾರತೀಯ ಸಂಸ್ಕೃತಿಯ ರೂಟ್ಸ್ ಬಗ್ಗೆ ಯಾರಿಗೂ ಅರಿವೇ ಇಲ್ಲ. ಅಂಡ್ ನಮ್ಮ ಈ ಭಾರತೀಯ ಸ್ಕ್ರಿಪ್ಚರ್ಸ್ ಬಗ್ಗೆ ತಿಳ್ಕೋಬೇಕು ಅನ್ಕೊಳ್ತಿದ್ರು ಬ್ರೋ, ಬಟ್ ಇದ್ರ ಬಗ್ಗೆ ಯಾರು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಅನ್ನೋದೇ ಕೊಡ್ತಿಲ್ಲ ಬ್ರೋ. ನಾನಿರೋದೇನ ಕೇಳು. ಸೊ ನಾವು ಈ ವಿಡಿಯೋನಿಂದ ನಮ್ಮ ಭಾರತೀಯ ಸ್ಕ್ರಿಪ್ಚರ್ಸ್ ನ ಬೇಸ್ ನಿಂದ ಹಿಡಿದು ಎಲ್ಲ ನಿನಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಫಸ್ಟ್ ಇದನ್ನ ಕೆಲವು ಭಾಗಗಳಾಗಿ ಮಾಡ್ತಾರೆ. ಅವು ಬಂದು ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ, ಆಗಮಸ್, ದರ್ಶನ. ಫಸ್ಟ್ ಒನ್ ಶ್ರುತಿ ಅಂದ್ರೆ ನಮ್ಮ ವೇದಗಳು. ಇದರಲ್ಲಿ 4 ಭಾಗಗಳಿವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಪ್ರತಿಯೊಂದು ವೇದಗಳಲ್ಲಿ 4 ಪಾರ್ಟ್ಸ್ ಗಳಿವೆ. ಅವು ಮಂತ್ರ ಸಂಹಿತ, ಬ್ರಾಹ್ಮಣ, ಅವಾನ್ಯ, ಉಪನಿಷತ್. ಇದರಲ್ಲೂ 4 ವೇದಗಳಿವೆ. ಅವು ಬಂದು ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಅರ್ಥಶಾಸ್ತ್ರ. ಸೆಕೆಂಡ್ ಒನ್ ಸ್ಮೃತಿ. ನಾವು ಇದನ್ನ ಲಾ ಕೋರ್ಸ್ ಆಫ್ ಹಿಂದೂಯಿಸಂ ಅಂತ ಕರೆಯುತ್ತೀವಿ. ಇದರಲ್ಲಿ 18 ಸ್ಮೃತಿಗಳಿವೆ. ಇದರಲ್ಲಿ ಪ್ರಾಮುಖ್ಯವಾದದ್ದು ಮನುಸ್ಮೃತಿ. ಇತಿಹಾಸ ಅಂದರೆ ನಮ್ಮ ಹಿಸ್ಟರಿ. ಅದರಲ್ಲಿ ಮೊದಲನೆಯದು ರಾಮಾಯಣ ಅಂಡ್ ಮಹಾಭಾರತ. ಇದರಿಂದ ಬಂದಿರೋದೇ ನಮ್ಮ ಈ ಭಗವದ್ಗೀತಾ. 4ನೇದು ಪುರಾಣಸ್. ಇದರಲ್ಲಿ ಮೇನ್ಲಿ ಬಂದು ದೇವಾನುದೇವತೆಗಳ ಕಥೆಗಳು ಇರುತ್ತವೆ. ಇದರಲ್ಲಿ ಬಂದು 18 ಪುರಾಣಗಳಿವೆ. ಮೋಸ್ಟ್ ಪಾಪ್ಯುಲರ್ ಪುರಾಣಗಳು ಬಂದು ಶ್ರೀಮದ್ ಭಾಗವತ್ ಪುರಾಣ, ಶಿವಪುರಾಣ, ಗರುಡ ಪುರಾಣ, ವಿಷ್ಣು ಪುರಾಣ. 5ನೇದು ಆಗಮಸ್. ಇದರಲ್ಲಿ ಬಂದು ಕಂಪ್ಲೀಟ್ ಡೀಟೇಲ್ಸ್ ಆಫ್ ಮಂತ್ರಾಸ್, ಕಾಸ್ಮಾಲಜಿ, ಮೆಡಿಟೇಷನ್, ಯೋಗ, ಟೆಂಪಲ್ ಕನ್ಸ್ಟ್ರಕ್ಷನ್, ಡೈಟಿ ವರ್ಷಿಪ್ ಇದರ ಬಗ್ಗೆ ಇರುತ್ತವೆ. ಆಗಮಸ್ ಅಲ್ಲಿ 3 ಮೇನ್ ಬ್ರಾಂಚಸ್ ಇವೆ. ಅವು ಬಂದು ಶೈವ, ವೈಷ್ಣವ, ಶಕ್ತ. 6ನೇದು ದರ್ಶನಾಸ್. ಇದರಲ್ಲಿ 6 ದರ್ಶನಗಳಿವೆ. ಅವು ಸಮ್ಯಕ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸ, ವೇದಾಂತ. ಇದರಲ್ಲಿ ಮೋಸ್ಟ್ ವೆಲ್ ದರ್ಶನ ಬಂದು ಪತಂಜಲಿ ಯೋಗ ದರ್ಶನ.